ಶೆಟ್ರು ಮನೆ ಕೋಳಿ ಹ್ಮ್ ಭಟ್ರು ಮನೇಲಿ ಹೋಗಿ ಮೊಟ್ಟೆ ಇಕ್ತದೆ. ಹಾ ಸೊ ಮೊಟ್ಟೆ ಯಾರ್ದು ಅಂತ ಅರ್ಥ ಆಯ್ತಾ? ಶೆಟ್ರು ಮನೆ ಕೋಳಿ ಹೋಗಿ ಭಟ್ರು ಮನೇಲಿ ಮೊಟ್ಟೆ ಇಕ್ಕಿದ್ರೆ ಆ ಮೊಟ್ಟೆ ಯಾರ್ದು? ಶೆಟ್ರು ಮನೆ. ಅದು ಹೆಂಗಾಯ್ತದೆ? ಹಾಗೆ ಸಿಂಬರ್ ಮನೆ. ನಮಸ್ಕಾರ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲ್. ನಾನು ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಎಪಿಸೋಡಲ್ಲಿ ಮಂಜುನಾಥ್ ಅನ್ನೋರು ಮೆಸೇಜ್ ಮಾಡಿದ್ರೆ, ಸುನೀಲ್ ಅಶ್ವಿನಿ ಅಂತ ನನ್ನ ಕಲೀಗ್ ಇವ್ರಿಗೆ ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಇದೀಗ ನಾನು ಕಾಲ್ ಮಾಡ್ತಾಯಿದ್ದೀನಿ ಅಶ್ವಿನಿಗೆ. ಅದಕ್ಕೂ ಮುಂಚೆ ನೀವು ಈ ಥರ ಡೀಲ್ ಕಳಿಸ್ತೀರಾ, ನಾನು ಅವ್ರು ಕಾಲ್ ಮಾಡಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ನಂಬರ್ನ ಕಳಿಸ್ಬೇಕು. 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಜೊತೆಗೆ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನು ಕೂಡ ಮೆಸೇಜ್ ಮಾಡಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ಅಶ್ವಿನಿ ಅವ್ರಿಗೆ. ಹಲೋ ಹಲೋ, ಗುಡ್ ಈವ್ನಿಂಗ್ ಸರ್. ಚೆನ್ನಾಗಿದ್ದೀರಾ? ಯಾರಂತ ಗೊತ್ತಾಗಿಲ್ಲ. ಗೊತ್ತಾಗ್ದೇನೆ ನೀವು ಗುಡ್ ಈವ್ನಿಂಗ್ ಅಂತ ಇಂಗ್ಲೀಷಲ್ಲಿ ಬೇರೆ ಹೇಳ್ತೀರಾ ನೀವು. ಗೊತ್ತಾಗಿಲ್ಲ ಸರ್. ನನಗೂ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಏನಂದರೆ ಅಶ್ವಿನಿ ಅವರಲ್ವ ನೀವು? ಹೌದು ಮೇಡಮ್, ನಿಮ್ಮ ಹಸ್ಬೆಂಡ್ ಏನಾದ್ರು ಡ್ರಿಂಕ್ಸ್ ಮಾಡ್ತಾರಾ? ನಮ್ಮ ಮನೆಯವರಾ? ಹ್ಞೂ. ಇಲ್ಲ ಇಲ್ಲ, ಕಾಫಿ ಟೀ ಕುಡಿಯೋದು? ನಂಗೆ ಈಗ ಗೊತ್ತಾಯ್ತು. ಹಾಂ, ಅಶೋಕ್ ಛೇ, ಎಲ್ಲ ಕೇಳಿದಲ್ಲ ಈ ವಯಸ್ಸು ಅಂತ. ಛೇ, ಮತ್ತೆ ಆರಾಮ? ಗೊತ್ತಿಲ್ಲ ಅದು ಮ್ಯಾಟ್ರು. ಇಲ್ಲ, ನ್ಯೂ ಇಯರಲ್ಲಿ ನೈಟ್ ಅವತ್ತು ಸ್ವಲ್ಪ ನನಗೆ ಇದಾಗಿತ್ತು. ಏನಾಗಿತ್ತು ಹೇಳಿ? ಯಾರು ಫೋನ್ ಮಾಡಿ ಏನು ಹೇಳಿಲ್ವಾ? ಇಲ್ಲ ಇಲ್ಲ, ಹೇಳಿ. ಅಂದರೆ ಅವತ್ತು ನ್ಯೂ ಇಯರ್ ಪಾರ್ಟಿಲಿ ಜಾಸ್ತಿ ಆಗ್ಬಿಟ್ಟಿತ್ತು. 2:15 ಏನು ಮಾಡಿದ್ದೀನಿ, ಹಾಂ ನೀವು ಯಾರ ಹತ್ರನೂ ಹೇಳಲ್ಲ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಹೇಳ್ತೀನಿ. ಹಾಂ ಹೇಳಲ್ಲ. ಪ್ರಾಮಿಸ್? ಹಾಂ ಪ್ರಾಮಿಸ್. ಅಂದರೆ ಅವತ್ತು 2:30 ಒಬ್ಬನೇ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಅಲ್ಲಿ ಹೋಟ್ಲು ಸೆಕ್ಯೂರಿಟಿ ಇದ್ದವನು ಯಾರೋ ಒಬ್ಬರೇ ಕುಣಿತಾವ್ರಲ್ಲ ಅಂತ ಬಂದವನಂತೆ. ಹಾಂ ಅಲ್ಲಿ ನೋಡಿದ್ರೆ ನನ್ನ ಪಾಡು ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಹಾಂ ಅವನು ಬಂದು, ಸರ್ ಯಾಕೆ ಒಬ್ಬರೇ ಕುಣಿತಾ ಇದ್ದೀರಾ ಸುಮ್ಮನೆ ಅಂತ ಕೇಳ್ದ. ಹಾಂ ಸೌಂಡ್ ಐತಲ್ಲ ಕುಣಿತಾ ಇದ್ದೀನಿ ಅಂತ ಅಂದೆ. ಹಾಂ ಸರ್ ಅದು ಸೌಂಡ್ ಬರ್ತಿರೋದು ಜನ್ರೇಟ್ರದು, ಬನ್ನಿ ಅಂತ ಅಂದ್ಬಿಟ್ಟು ವಾಪಸ್ ಕರ್ಕೊಬರ್ತಾ ಇರ್ಬೇಕಾದ್ರೆ ಅಲ್ಲಿ ಕರೆಂಟ್ ಹೊಡೆದ್ಬಿಡ್ತು. ಆಮೇಲೇನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ, ಮೊನ್ನೆ ಡಿಸ್ಚಾರ್ಜ್ ಆದೆ. ಹಾಂ ಹೌದಾ, ಇವಾಗ ಓಕೆನಾ? ಇವಾಗ ಪರವಾಗಿಲ್ಲ, ಓಕೆ. ನಿಮ್ದೇನು ಪಾರ್ಟಿ ಜೋರ ಅವತ್ತು? ಏನು ನಮ್ದೇನು ಪಾರ್ಟಿ ಇಲ್ಲ ಸರ್, ನಮ್ದು ಯುಗಾದಿಗಲ್ಲ ಪಾಪ. ಇಲ್ಲ, ಪಾರ್ಟಿಗೆ ಯಾರೂ ಕರೆದಿಲ್ವ ನಿಮ್ಮನ್ನ? ಅದಕ್ಕೆ ಮತ್ತೆ ಯಾರ್ಯಾರು ಪಾರ್ಟಿ ಕರೆದಿಲ್ಲ, ತುಂಬ ಜನ ಇದೇ ಥರ ಮಾಡ್ತಾವ್ರಂತೆ. ಮತ್ತೆ ಸಮಾಚಾರ ಏನು ಅಂದರೆ, ಈಗ ಶೆಟ್ರು ಮನೆ ಕೋಳಿ ಭಟ್ರು ಮನೇಲಿ ಹೋಗಿ ಮೊಟ್ಟೆ ಇಕ್ತದೆ. ಸೊ ಮೊಟ್ಟೆ ಯಾರ್ದು ಅಂತ ಅರ್ಥ ಆಯ್ತಾ? ಶೆಟ್ರು ಮನೆ ಕೋಳಿ ಹೋಗಿ ಭಟ್ರು ಮನೇಲಿ ಮೊಟ್ಟೆ ಇಕ್ಕಿದ್ರೆ ಆ ಮೊಟ್ಟೆ ಯಾರ್ದು? ಶೆಟ್ರು ಮನೆ. ಅದು ಹೆಂಗಾಯ್ತದೆ? ಹಾಗೆ ಸಿಂಬರ್ ಮನೆ. ನೀವು ವೆಜ್ಜು ನಾನ್ ವೆಜ್ ಅದು ಹೇಳಿ ಫಸ್ಟು. ನಾನ್ ವೆಜ್. ಮತ್ತೆ ಕರೆಕ್ಟಾಗಿ ಹೇಳಿ. ನಂಗೆ ಅದು ಅರ್ಥನೇ ಆಗಿಲ್ಲ. ಕೋಳಿ ಕೋಳಿ ಗೊತ್ತಲ್ವಾ? ಶೆಟ್ರು ಮನೆ ಕೋಳಿ ಹೋಗಿ ಭಟ್ರು ಮನೇಲಿ ಮೊಟ್ಟೆ ಇಕ್ಕಿದ್ರೆ ಯಾರ್ದು ಮೊಟ್ಟೆ? ಶೆಟ್ರು ಮನೆದು. ಆ ಮೊಟ್ಟೆ ಅವರು ಕೊಟ್ಟಾಗ ನಮ್ಗೆ, ಇಲ್ಲಂದ್ರೆ ಅವ್ರು ಇಟ್ಕೊಳ್ಳಿ. ಇವಾಗ ಈ ಥರ ಬಂದ್ರಾ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ. ಶೆಟ್ರು ಮನೆದೆ. ಪಕ್ಕನಾ? ಹೌದು. ಅದು ಹೆಂಗಾಯ್ತದೆ? ಹಂಗೆ ಕೋಳಿ ಅಲ್ಲಿದ್ದು ಅಲ್ಲಿ ಅವರಿದ್ದು. ಅಯ್ಯೋ, ನೀವು ಎಷ್ಟು ವರ್ಷದಿಂದ ಮೊಟ್ಟೆ ತಿಂತಾಯಿದ್ರೆ ಅದು ಹೇಳಿ ನನಗೆ ಫಸ್ಟು. 10 ವರ್ಷದಿಂದ. 10 ವರ್ಷದಿಂದ ಮೊಟ್ಟೆ ತಿಂದು ನೀವು ಶೆಟ್ರು ಮನೆ ಕೋಳಿ ಹೋಗಿ ಭಟ್ರು ಮನೇಲಿ ಮೊಟ್ಟೆ ಇಕ್ಕಿದ್ರೆ ಮೊಟ್ಟೆ ಯಾರ್ದು ಅಂತ ಹೇಳೋಕ್ಕೆ ಇಷ್ಟು ನೀವು ಒಂದ್ಸಲ ಅವ್ರದ್ದು ಒಂದ್ಸಲ ಇವ್ರದ್ದು ಹಂಗೆ ಹಿಂಗೆ ಅಂತ ನೀವು ಕತೆ ಹೊಡಿತಾ ಇದ್ದೀರಲ್ಲ. ಹೌದು. ಸೊ ಹಿಂಗಾಗ್ಬಾರ್ದಾಗಿತ್ತು 26ಅಲ್ಲಿ ನಿಮ್ಮ ಕತೆ ಪಾಪ. ನಿಮ್ಮ ಹೆಸರೆಂತ ಹೇಳಿ ಫಸ್ಟ್. ಮೊಟ್ಟೆ ಯಾರ್ದು ಹೇಳಿ ಹೇಳ್ತೀನಿ ನಾನು. ಶೆಟ್ರು ಮನೆ. ಸೊ
ನಿಮ್ಗೇನು ಅಷ್ಟು ಗೊತ್ತಾಗಿಲ್ವಾ? ಅದು ಎಷ್ಟು ವರ್ಷದಿಂದನೂ ಮೊಟ್ಟೆ ತಿಂತಾಯಿದ್ದೀನಿ ಅಂತಿರಲ್ಲ. ನೋಡಿ, ಶೆಟ್ರ್ ಮನೆ ಕೋಳಿ ಹೋಗಿ ಭಟ್ರ ಮನೇಲಿ ಮೊಟ್ಟೆ ಇಕ್ಲಿ, ಭಟ್ರ ಮನೆ ಕೋಳಿ ಹೋಗಿ ಶೆಟ್ರ್ ಮನೇಲಿ ಮೊಟ್ಟೆ ಇಕ್ಲಿ, ಮೊಟ್ಟೆ ಕೋಳಿದೇನೆ. ಏಯ್ ನೀವು ಒಳ್ಳೆ ಅಪ್ಪ, ಏನೇನೋ ಮಾತಾಡ್ತೀರ 26 ಸ್ಟಾರ್ಟಿಂಗಲ್ಲೇ. ನೀನು ಹೇಳಿ ಸರ್, ಈಗ ನಿಮ್ಮ ಹೆಸರು ಅಂತ ಹೇಳಿ ಸರ್. ನನ್ನ ಹೆಸರಾ RJ ಸುನಿಲ್ ಅಂತ. ಅರ್ಧ ಸುಮ್ಮನೆ ಅಯ್ಯೋ ಸಾಕು. ಸಾಕಾ? ಹೇಳಿ ಸರ್. ಯಾಕೆ? ಹೇಳಿ ಹೇಳ್ತೀನಿ. ಅಯ್ಯೋ ದೇವ್ರೆ. ರೀ, ನಿಮ್ಮ ಮನೆ ದೇವ್ರು ಯಾವುದು? ಫಸ್ಟ್ ನಿಮ್ಮ ಹೆಸರು ಹೇಳಿ ಸರ್. ಅಯ್ಯಪ್ಪ, ನಿಮ್ಮ ಮನೆಗಳು ನನ್ನ ಆಣೆಗಳು ನಾನು RJ ಸುನಿಲೆ. ಅಯ್ಯೋ ಅಯ್ಯೋ, ಏನು ನಿಮ್ಗೆ ಫೋನ್ ಮಾಡಂಗಿಲ್ವಾ ನಾನು? ಅಲ್ಲ, ಯಾರು ಹೇಳಿದ್ರು? ನನ್ನ ನಂಬರ್ ಯಾರು ಕೊಟ್ಟಿದ್ರು? ಮಂಜುನಾಥ್ ಅನ್ನೋ ನಂಬರ್ ಕಳಿಸ್ಯಾರೆ ನಿಮಗೆ, ಕಾಗೆ ಆರಿಸಿ ಅಂತ. ಅಯ್ಯೋ ಸಾಕು, ಇದು ಎಲ್ಲ ಜಾಸ್ತಿ. ಏಯ್, ಇದು ಸರಿ ಹೋಯ್ತು ಬಿಡಿ, ಹೊಸ ವರ್ಷದಲ್ಲಿ. ಮಂಜುನಾಥ್ ಅಂತ ಇದ್ದಾರೆ ಸರ್, ಅವ್ರ ನಂಬರ್ ಹೇಳಿ ನೀವು. ನಾನು ಅದು ಯಾವ ಮಂಜುನಾಥ್ ಅಂತ ನೋಡ್ತೀನಿ. ಅವ್ರದ್ದು ಲಾಸ್ಟ್ ನಂಬರು 4622. ಅವ್ರು ನನ್ನ ಪಕ್ಕನೇ ಇದ್ದಾರಲ್ಲ. ಕೊಡಿ ಫೋನ್ ಹಂಗಾದ್ರೆ. ಹೇಳಿ. ಅಲ್ಲ ಸರ್, ಈಗ ನೀವು ನಂಬರ್ ಕೊಟ್ರಿ, ನಾನು RJ ಸುನಿಲ್ ನಂಬ್ತಾನೆ ಅಲ್ವಲ್ಲ ಅಯ್ಯಮ್ಮ? ಹಂಗ ಹಾಂ, ನಿಮ್ಮ ಶೋಸ್ನ ಯಾವಾಗಲೂ ಕೇಳ್ತಾನೆ ಇರ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಒಂದು ಸೆಕೆಂಡ್ ಮಾತಾಡ್ತಾರ. ಹಲೋ, ಬಂತ ನಂಬಿಕೆ ಒಂಚೂರು? ಹಾಂ ಸರ್. ಹಾಂ, ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ನಿಮಗೆ. ಥ್ಯಾಂಕ್ ಯು ಸರ್. ನೋಡಿ, ಕೆಲವ್ರಿಗೆ ಹೆಂಗೆ ನಂಬಿಸೋದು ಏನೋ ನನಗಂತೂ ಗೊತ್ತಾಗಲ್ಲಪ್ಪ. ಸಖತ್ತಾಗಿರೋ ಇವತ್ತಿನ ಈ ಒಂದು ಬೊಂಬಾಟಾಗಿರೋ ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸೂಪರ್ ಆಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.